ಸ್ವತಂತ್ರ ಕೊಟ್ಟರು. ಆದ್ರೆ ಆ ಸ್ವಾತಂತ್ರ್ಯವನ್ನು ನಾವು ಯಾವ ರೀತಿಯಾಗಿ ಉಪಯೋಗ ಮಾಡ್ಕೊಳ್ತಾ ಇದ್ದೀವಿ? ತಮ್ಮ ಭಾಷಣದಲ್ಲಿ ನಮ್ಮ ಶಾಲಾ ಶಿಕ್ಷಕಿ ಮೇಡಮ್ ಅವರು ಬಹಳ ಚೆನ್ನಾಗಿ ಹೇಳಿದ್ರು. ನಮ್ಮಲ್ಲಿ ದೇಶದ ಬಗ್ಗೆ ಎಷ್ಟೊಂದು ಜವಾಬ್ದಾರಿ ಇದೆ ಅಂತ. ಹುಬ್ಬಳ್ಳಿಯಲ್ಲಿ ನಡೆದಿರ್ತಕ್ಕಂಥ ಆ ವಿದ್ಯಾರ್ಥಿನಿಯ ಒಂದು ಕೊಲೆಯ ಸಂದರ್ಭ, ಒಂದು ಆ ಪ್ರೆಸಿಡೆಂಟ್ ಹೋಟೆಲ್ನಲ್ಲಿ ನಡೆದಿರ್ತಕ್ಕಂಥ ಒಬ್ಬ ಗುರುಜಿಯವರ ಕೊಲೆಯ ಸಂದರ್ಭ, ಇಂಥ ಒಂದಲ್ಲ ಎರಡಲ್ಲ ದಿವಸನೂ ಕೂಡ ಸಾವಿರಾರು ಕೊಲೆ ಸುಲಿಗೆಗಳು, ಅನ್ಯಾಯ ಅತ್ಯಾಚಾರಗಳು ನಡೀತಾನೆ ಅದಾವೆ. ಆದ್ರೆ ನಮ್ಮಲ್ಲಿ ಒಂದು ಏನು ಬಹಳ ದೊಡ್ಡ ದೌರ್ಬಲ್ಯ ಅಂತಂದ್ರೆ ನೋಡ್ಕೊಂತ ನಿಲ್ಲೋದಷ್ಟೇ. ಈಗ ಎಲ್ಲರ ಕೈಯಾಗ ಮೊಬೈಲ್ ಬಂದವು, ಭಾಳ ಆದ್ರೂ ಶೂಟಿಂಗ್ ಮಾಡ್ಕೊಳ್ತಾರೆ ಅಷ್ಟೇ. ಅದರಲ್ಲಿ ನಡೀತಕ್ಕಂಥ ಅನ್ಯಾಯ ಇದು ತಪ್ಪು ಅಂತ ತಿಳ್ಕೊಂಡು ಎದೆಗಾರಿಕೆಯಿಂದ ಅದನ್ನು ತಡಿಸ್ತಕ್ಕಂಥ ಶಕ್ತಿ ನಮ್ಮಲ್ಲಿ ಇಲ್ಲದಂತಾಗಿದೆ. ಬಹುತೇಕ ಆ ಒಳಗ ನಮಗ ಆ ರೌದ್ರ ಇಲ್ಲ. ಅಂಥ ಒಂದು ಸ್ವಾಭಿಮಾನ ಇದ್ದ ಕಾರಣಕ್ಕಾಗಿ ಸುಭಾಷ್ ಚಂದ್ರ ಬೋಸ್ ಅವರು, ಭಗತ್ ಸಿಂಗ್ ಅವರು, ರಾಜ್ಗುರು ಅವರು, ಸುಖದೇವ್ರವರು, ಅನೇಕ ಲಕ್ಷ ಸೈನಿಕರು ತಮ್ಮ ಪ್ರಾಣವನ್ನು ಕೊಟ್ಟು ನಮಗೆ ಸ್ವತಂತ್ರವನ್ನು ಕೊಟ್ಟಿದ್ದಾರೆ. ಹೀಗಾಗಿ ಅವರಿಗೆ ಎಂಥ ಒಂದು ಜವಾಬ್ದಾರಿ ಇತ್ತು ದೇಶದ ಬಗ್ಗೆ. ಅಂಥ ಒಂದು ಜವಾಬ್ದಾರಿ ನಮ್ಮೆಲ್ಲರಲ್ಲಿಯೂ ಕೂಡ ಬರಬೇಕಾಗಿದೆ. ನಾವು ಸುತ್ತಮುತ್ತ ಅನೇಕ ಸಣ್ಣ ಪುಟ್ಟ ದೇಶಗಳಲ್ಲಿ ನಡೀತಾ ಇರತಕ್ಕಂಥ ಗಲಭೆಗಳನ್ನು ನೋಡ್ತಾ ಇದ್ದೀವಿ, ಅರಾಜಕತೆಯನ್ನು ನೋಡ್ತಾ ಇದ್ದೀವಿ. ಹಿಂದೆ ಶ್ರೀಲಂಕಾದಲ್ಲಿ ಆಯ್ತು, ಇಂದು ಬಾಂಗ್ಲಾದೇಶದಲ್ಲಿ ನಡೀತಾ ಇದೆ. ಎಂಥ ಒಂದು ದೌರ್ಜನ್ಯ ನಡೀತಾ ಇದೆ. ಒಂದು ಸ್ವತಂತ್ರ ಇರಲಿಲ್ಲ ಅಂತಂದ್ರೆ, ಅಥವಾ ಮನಸ್ಸಿನಲ್ಲಿ ಒಂದಿಷ್ಟು ಸ್ವಾರ್ಥ ಅನ್ನೋದು ಬಂತು ಅಂತಂದ್ರೆ, ಮನುಷ್ಯ ಯಾವ ದೇಶ, ಯಾವ ಜಾತಿ, ಯಾವ ಧರ್ಮ ಏನೂ ನೋಡೋದಿಲ್ಲ. ಅಷ್ಟರ ಮಟ್ಟಿಗೆ ಮನುಷ್ಯ ತನ್ನ ಮನುಷ್ಯತ್ವವನ್ನು ಕಳ್ಕೊಳ್ತಾನೆ. ಆದ್ರೆ ಹಾಗಾಗಬಾರ್ದು ಅನ್ನೋ ದೃಷ್ಟಿಯಿಂದ ನಮ್ಮ ಭಾರತ ದೇಶದಲ್ಲಿ ಇಂದಿಗೂ ಕೂಡ ದೇಶ ಪ್ರೇಮ ಜಾಗೃತ ಇದ್ದ ಕಾರಣಕ್ಕಾಗಿ ಒಂದಿಷ್ಟೇನೋ ನಮ್ಮ ದೇಶ ಇನ್ನೂ ಒಂದಿಷ್ಟು ಶಾಂತಿ ನೆಮ್ಮದಿ ಅದೇ. ಆದರೆ ಇದು ಸ್ವಾಭಿಮಾನ ಇನ್ನೂ ಹೆಚ್ಚಿಗೆ ಬರಬೇಕಾಗಿದೆ. ಮುಖ್ಯವಾಗಿ ಯುವಕರಲ್ಲಿ ಬರಬೇಕಾಗಿದೆ. ಮುಂದೆ ಏನು ನಮ್ಮ ಈ ಯುವ ಪೀಳಿಗೆ ಇದಾರಲ್ಲ, ನಮ್ಮ ಮಕ್ಕಳು, ಆ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ, ಒಳ್ಳೆಯ ಸಂಸ್ಕೃತಿ, ನಮ್ಮ ದೇಶದ ಒಂದು ಪರಂಪರೆ, ಧರ್ಮದ ಪರಂಪರೆ, ಇಂಥ ಒಂದು ಧಾರ್ಮಿಕ ಬುನಾದಿಯ ಚೌಕಟ್ಟಿನ ಮೇಲೆ ನಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಟ್ಟಿದ್ದೆ. ಆದರೆ ಈ ಮಕ್ಕಳು ಕೂಡ ನಾಳೆ ಒಳ್ಳೆಯ ಪ್ರಜೆಗಳಾಗಿ ನಿಮ್ಮ ಮನೆತನದ ಕೀರ್ತಿ ಅಷ್ಟೇ ಅಲ್ಲದೇನೆ ದೇಶದ ಕೀರ್ತಿಯನ್ನು ತರತಕ್ಕಂಥ ಮಕ್ಕಳಾಗ್ತಾರೆ ಎಂಬುದರಲ್ಲಿ ಎರಡು ಮಾತುಗಳಿಲ್ಲ. ಹೀಗಾಗಿ ನಾವು ನೀವು ಎಲ್ಲರೂ ಸೇರಿ ಈ ಮಕ್ಕಳಿಗೆ ಚೆನ್ನಾಗಿ ತಯಾರು ಮಾಡೋಣ, ಅವರಿಗೆ ವಿದ್ಯೆಯನ್ನು ಕಲಿಸೋಣ. ಅವರು ನಾಳೆ ಡಾಕ್ಟರ್ ಆಗಲಿ, ಇಂಜಿನಿಯರ್ ಆಗಲಿ, ಜಡ್ಜ್ ಆಗಲಿ, ದೊಡ್ಡ ಉದ್ಯೋಗಪತಿ ಆಗಲಿ, ಅವ್ರು ಎಷ್ಟೇ ಎತ್ತರ ಸ್ಥಾನಕ್ಕೆ ಹೋದರೂ ಸಹಿತ ಅವರು ತಾಯಿಗೆ ತಾಯಿ ಅನ್ನಬೇಕು, ತಂದೆಗೆ ತಂದೆ ಅನ್ನಬೇಕು, ಗುರು ಹಿರಿಯರಿಗೆ ಗೌರವವನ್ನು ಕೊಡತಕ್ಕಂಥ ಒಂದು ಒಳ್ಳೆಯ ಸಂಸ್ಕಾರವಂತ ಮಕ್ಕಳಾದರು ಅಂತಂದ್ರೆ ಬಹುತೇಕ ಅವರಿಗೆ ನೀವು ಜನ್ಮ ಕೊಟ್ಟಿದ್ದಕ್ಕೂ ಕೂಡ ಸಾರ್ಥಕ ಆಗ್ತದೆ ಎಂಬತಕ್ಕಂಥ ವಿಚಾರ ಈ ಒಂದು 78ನೆಯ ಸ್ವಾತಂತ್ರ್ಯ ದಿನೋತ್ಸವದ ಪುಣ್ಯ ಸಂದರ್ಭದಲ್ಲಿ ತಿಳಿಸ್ತಾ, ಇಂಥದೊಂದು ಕಾರ್ಯಕ್ರಮಕ್ಕೆ ನಮ್ಮ ವೀರ ಯೋಧರು ನಮ್ಮ ಆಮಂತ್ರಣವನ್ನು ಮನ್ನಿಸಿ ಬಹಳ ಉತ್ಸಾಹದಿಂದ ಬಂದು ಧ್ವಜಾರೋಹಣವನ್ನು ಮಾಡಿದ್ದಲ್ದೇನೆ 4 ಒಳ್ಳೆಯ ಮಾತುಗಳನ್ನು ಕೂಡ ಹೇಳಿದ್ರು. ಈ ಕಾರ್ಯಕ್ರಮಕ್ಕೆ ನಮ್ಮ ಕಲ್ಲಯ್ಯ ಹೊಂಗಲಮಠ ಸ್ವಾಮಿಗಳು ಕೂಡ ಬಂದು ಶೋಭೆಯನ್ನು ಹೆಚ್ಚಿಸಿದ್ರು. ವಿಶೇಷವಾಗಿ ನಮ್ಮ ಒಂದು ಶಾಲೆ ಈ ಸಲ ನರ್ಸರಿ, LKG, UKG 3 ಕ್ಲಾಸು ಶುರು ಮಾಡಿದ್ದೀವಿ. ಮುಂದಿನ ವರ್ಷದಿಂದ ಅದು ಪ್ರೈಮರಿ 1ನೇ ಕ್ಲಾಸ್ನಿಂದ ಮತ್ತೆ ಅದು ಮುಂದುವರಿತದೆ. ಆ ನಿಟ್ಟಿನಲ್ಲಿ ನಾವು ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನಮ್ಮ ಉದ್ದೇಶ ಏನು ಅಂತಂದರೆ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡೋದು ಅಷ್ಟೇ. ಯಾಕಂತಂದ್ರೆ ಮಠ ಅಂತಂದ್ರೆ ಮಠದ ಅರ್ಥವೇ ಛಾತ್ರಾದಿ ನಿಲಯ ಅಂತ ಬರ್ತದೆ. ಮಠ ಈ ಶಬ್ದದ ಅರ್ಥ ಏನು ಅಂತಂದ್ರೆ ಛಾತ್ರಾದಿ ನಿಲಯ. ಛಾತ್ರ ಅಂತಂದ್ರೆ ವಿದ್ಯಾರ್ಥಿಗಳಿಗೆ ಆಶ್ರಯ, ಅಂದ್ರೆ ಒಳ್ಳೆಯ ವಿದ್ಯೆಯನ್ನು ಕೊಡತಕ್ಕಂಥ ಉದ್ದೇಶವೇ ಮಠಮಾನ್ಯಗಳು ಇದ್ದ ಕಾರಣಕ್ಕಾಗಿ ಮಠಮಾನ್ಯಗಳು ಸುಮಾರು 100 ವರ್ಷಗಳಿಂದ ಈ ಸಮಾಜದಲ್ಲಿ ಆ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡ್ತಾ ಬಂದಿದ್ದಾವೆ. ಹೀಗಾಗಿ ಇಲ್ಲೇ ನಮ್ಮ ಮುರುಘಾ ಮಠ ಆಗಿರ್ಬೋದು, 3000 ಮಠ ಆಗಿರ್ಬೋದು, ಆನಂತರ ನಮ್ಮ ಸುತ್ತೂರು ಸಿದ್ಧಗಂಗಾ ಮಠ ಆಗಿರ್ಬೋದು, ಇಲ್ಲೇ ನಮ್ಮ ಉಪ್ಪಿನಬೆಟಗೇರಿಯಲ್ಲಿಯೂ ಕೂಡ 3-4 ಸಂಸ್ಥೆ ಶ್ರೀಮಠದ ವತಿಯಿಂದ ನಡೀತಾ ಇದ್ದಾವೆ. ಹೀಗಾಗಿ ನಮ್ಮ ಉದ್ದೇಶವೇ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರಯುಕ್ತವಾಗಿರ್ತಕ್ಕಂಥ ಶಿಕ್ಷಣ ಕೊಡಬೇಕು ಅಂತ ತಿಳ್ಕೊಂಡು ಆ ಒಂದು ನಿಟ್ಟಿನಲ್ಲಿ ನಾವು ಒಂದು ಶಿಕ್ಷಣವನ್ನು ಕೊಡೋಕೆ ಪ್ರಯತ್ನ ಮಾಡ್ತಾ